ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟೆರೆಸ್ ಮೇಲೆ ಇದ್ದಿದ್ದ ಗಿಡಗಳ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ರೋಸ್ ಗಿಡ ಎಲ್ಲ ಅವಾಗ ಟ್ರಿಮ್ ಮಾಡ್ಕೊಳ್ತಾ ಇರಬೇಕು, ಇಲ್ಲ ಅಂತಂದರೆ ಹಾಳಾಗೋಗುತ್ತೆ, ಇಲ್ಲ ಒಣಗೆ ಹೋಗುತ್ತೆ. ಸಾಮಾನ್ಯ ಹೇಳ್ತಾರೆ ಗಿಡಗಳನ್ನ ಕಟ್ ಮಾಡಬೇಕು, ಇಲ್ಲ ಔಷಧಿ ಹಾಕಬೇಕು ಅಂತಂದರೆ ಇಲ್ಲ ಬೆಳಗ್ಗೆ ಮಾಡಬೇಕು, ಇಲ್ಲಾಂದರೆ ಸಂಜೆ ಹೊತ್ತು ಮಾಡಬೇಕು. ತುಂಬ ಬಿಸಿಲಿದ್ದಾಗ ಮಾಡಬಾರ್ದು, ಗಿಡ ಹಾಳಾಗಿಬಿಡತ್ತೆ, ಇಲ್ಲ ಬೇಗ ಒಣಗಿಬಿಡತ್ತೆ ಅಂತ ಹೇಳಿ. ಹಾಗಾಗಿ ಸಂಜೆ ಮೇಲೆ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಈಗ ಒಂದು ಸ್ವಲ್ಪ ದಿವಸದಿಂದ ಅಷ್ಟೇನು ಬಿಸಿಲಿರೋದಿಲ್ಲ. ಸ್ವಲ್ಪ ಆಗ ಬಿಸಿಲು ಬರುತ್ತೆ, ಮತ್ತು ಸಡನ್ನಾಗಿ ಮೋಡ ಆಗುತ್ತೆ. ಆ ಥರ ಬದಲಾಗ್ತಾನೆ ಇರುತ್ತೆ ವಾತಾವರಣ. ಒಂಥರ ಚೆನ್ನಾಗಿದೆ. ತುಂಬ ಬಿಸಿಲು ಇಲ್ಲ, ತುಂಬ ಇದು ಇಲ್ಲ. ಆದರೆ ಮಳೆ ಮಾತ್ರ ಬರ್ತಾಯಿಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕಳೆದ ವರ್ಷ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ಟೈಮಲ್ಲಂತೂ ತುಂಬ ಮಳೆ ಆಗಿ ಗಾರ್ಡನಲ್ಲೆಲ್ಲ ಪೂರ್ತಿ ಎಲ್ಲ ಹಸಿರಾಗಿತ್ತು. ಕೆಲವು ಸಲ ಎಲ್ಲ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿರೋದು. ಈ ವರ್ಷ ಮಳೆ ಕಮ್ಮಿ ಅಂತಲೇ ಹೇಳ್ಬೋದು. ನಾನಂತೂ ಮಳೆನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಒಂಥರ ಗೊತ್ತಿಲ್ಲ, ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೇ ಖುಷಿ. ಸೊ ನೀವೆಲ್ಲ ಎಷ್ಟು ಜನ ಮಳೇಲಿ ಮಿಸ್ ಮಾಡ್ಕೊಳ್ತಿದ್ದೀರಾ, ಅಥವಾ ಇಲ್ಲ ಪರವಾಗಿಲ್ಲ ಬಿಡು ಮಳೆ ಬಂದಿಲ್ಲ ಅಂದ್ರೂ ಅಂತ ಅನಿಸುತ್ತಾ? ಮತ್ತು ಇಲ್ಲಿ ಗಿಡಗಳಿಗೆ ಔಷಧಿ ಹಾಕ್ತಾಯಿದ್ದೀನಿ ಆಗಾಗ. ಅದರಲ್ಲೂ ದಾಸವಾಳ ಗಿಡಗಳಿದೆ ಅಂತಂದರೆ ಔಷಧಿ ಹಾಕಲೇಬೇಕು, ಇಲ್ಲ ಅಂತಂದರೆ ಬೇಗ ಹುಳ ಬಂದುಬಿಡುತ್ತೆ. ಅದು ಟೆರೆಸ್ ಮೇಲೆ ಇರೋದ್ರಿಂದ ಗಾಳಿ ಬೇರೆ ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಹುಳಗಳು ಕಾಣಿಸ್ತಾಯಿತ್ತು. ಹಾಗಾಗಿ 1 ಲೀಟ್ರ್ ನೀರಿಗೆ ಒಂದು ಸ್ವಲ್ಪ ಇದು ಬೇವಿನ ಎಣ್ಣೆ ಬರುತ್ತೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ 10 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾಯಿದ್ರೆ ಗಿಡಗಳಿಗೆ ಇದು ಬರಲ್ಲ, ಏನದು ಹುಳಗಳು ಬರಲ್ಲ. ಇನ್ನೊಂದು ಟ್ರಿಕ್ಕು, ನಮ್ಮ ಗಾರ್ಡನ್ ಮೇಂಟೈನ್ ಮಾಡೋಕೆ ಒಬ್ಬರು ಬರ್ತಾರೆ, ಅವ್ರು ಹೇಳ್ಕೊಟ್ಟಿದ್ದು. ಒಂದು ಸ್ವಲ್ಪ ಸೋಪಿನ ಪುಡಿ ಜೊತೆಗೆ ನೀರು, 1 ಲೀಟ್ರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಕ್ಲೀನಾಗಿರೋ ನೀರು ಹಾಕ್ಬಿಟ್ರೆ ಹುಳಗಳು ಯಾವುದೂ ಬರೋದಿಲ್ವಂತೆ. ಸೋಪ್ ವಾಟರ್ ಐಡಿಯಾ ಅಂತೂ ನಾನು ಇದುವರೆಗೂ ಮಾಡಿಲ್ಲ, ಆದರೆ ನೀಮ್ ಆಯಿಲ್ ಜೊತೆಗೆ ನೀರು ಮಿಕ್ಸ್ ಮಾಡಿ ಅಂತೂ ಹಾಕಿದ್ದೀನಿ. ಅದು ಸ್ವಲ್ಪ ಎಫೆಕ್ಟಿವ್ ಅಂತ ಅನಿಸುತ್ತೆ ನನಗೆ. ಮತ್ತು ಇವತ್ತು ಅಮ್ಮ ಅಪ್ಪಾಜಿನ ಮನೆ ಕರೆದಿದ್ದೆ ನಾನು. ಯಾಕಂತಂದರೆ ಸಮನ್ವಿ ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಲ್ಲ, ಆ ಸಮಯದಲ್ಲಿ ಇವನ್ನ ಕರ್ಕೊಂಡು ಹೋದರೆ ಅಲ್ಲಿ ಕ್ಲಾಸ್ ಹತ್ರ ಸುಮ್ಮನೆ ಗಲಾಟೆ ಮಾಡ್ತಾನೆ, ಇಲ್ಲ ಮಕ್ಳಿಗೆ ಹಾಡಕ್ಕೆ ಬಿಡೋಲ್ಲ, ನಾನು ಒಳಗೆ ಹೋಗಿ ಹಾಡಬೇಕು ಅಂತೆಲ್ಲ ಶುರು ಮಾಡಿಬಿಡ್ತಾನೆ. ಮತ್ತು ಅಲ್ಲೆಲ್ಲ ಸರಿ ಹೋಗಲ್ಲ ಅಂತ ಹೇಳಿ ಅವರಿದ್ದರೆ ಒಂದು ಸ್ವಲ್ಪ ಅವ್ರ ಜೊತೆ ಆಟಾಡ್ಕೊಂಡಿರ್ತಾನಲ್ಲ, ಹಾಗಾಗಿ ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಬಂದಿದ್ದರು. ಸರಿ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಮಾಡೋಣ, ಹಾಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇವತ್ತು ಚುರುಮುರಿ ಮಾಡೋಣ, ತುಂಬ ದಿನ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೆ. ಅದಕ್ಕೆ ಮುಂಚೆ ಕಾಫಿ ಒಂಚೂರು ಡೆಕಾಕ್ಷನ್ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜುಲೈ ಬಂತು ಅಂತಂದರೆ ಫುಲ್ ಖುಷಿ ನನಗೆ. ಯಾಕಂತಂದರೆ ನಂದು ಸಮನ್ವಿದಿಬ್ರದ್ದು ಬರ್ಡೇ ಜುಲೈನಲ್ಲೇ. ಕ್ವೀನ್ಸ್ ಆರ್ ಬಾರ್ನ್ ಇನ್ ಜುಲೈ ಅಂತ ಹೇಳ್ತಾರೆ, ಕೇಳಿರ್ತೀರ ಅನಿಸುತ್ತೆ. ಸೊ ನಂದು ಫಸ್ಟು, ಆಮೇಲೆ ಸಮನ್ವಿದು ಬರ್ಡೇ. ಸೊ ಶಾಪಿಂಗ್ ಮಾಡಬೇಕು. ಈ ಸಲ ನಾನು ತುಂಬ ಇಷ್ಟವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನನ್ನ ಬರ್ಡೇಗೆ. ಎಲ್ಲಿಗೆ ಅಂತ ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಶಾಪಿಂಗ್ ಕೂಡ ಹೋಗೋದಿದೆ. ಇವತ್ತಲ್ಲ, ನಾಳೆ ದಿನ. ಸೊ ಈ ವಿಡಿಯೋನಲ್ಲಿ ಶಾಪಿಂಗ್ ಮಾಡಿದ್ದು ಎಲ್ಲದನ್ನು ಹಂಚ್ಕೊಳ್ತಾ ಇದ್ದೀನಿ. ಈ ಸಲ ಫಾರ್ ಅ ಚೇಂಜ್ ಸೀರೆ ತೊಗೊಳ್ಳೋಣ ನನ್ನ ಬರ್ಡೇಗೆ ಅಂತ ಹೇಳಿ. ಸೀರೆ ಯಾಕೆ ಅಂತಂದರೆ ನಂಗೆ ತುಂಬ ಇಷ್ಟವಾದ ಒಂದು ಜಾಗಕ್ಕೆ ಹೋಗ್ತಾ ಇರೋದು, ತುಂಬ ಇಷ್ಟವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಅಲ್ಲಿಗೆ ಸೀರೆ ಬೇಕು ಅಂತ ಹೇಳಿ ಬರ್ಡೇಗೆ ಈ ಸಲ ನಾನು ಸೀರೆ ತೊಗೊಂಡಿದ್ದು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ, ಈ KSIC ಮೈಸೂರು ಸಿಲ್ಕ್ ಸೀರೆಗಳು ಇತ್ತೀಚೆಗೆ ಸಿಗ್ತಾನೇ ಇಲ್ಲ ಅಂತಂದರೆ ಅದೊಂಥರ ಫಿಶ್ ಮಾರ್ಕೆಟ್ ಥರ ಆಗಿಬಿಟ್ಟಿದೆ. ಫಸ್ಟೆಲ್ಲ ನಾವು ಯಾವಾಗ ಬೇಕೋ ಆವಾಗ ಆರಾಮಾಗಿ KSIC ಶೋರೂಮ್ಗಳಿಗೆ ಹೋಗಿ ತೊಗೊಂಡು ಬರ್ಬೋದಿತ್ತು. ಈಗೇನಂತಂದರೆ ನಾರ್ಮಲ್ ಡೇಸಲ್ಲಿ ಹೋದರೆ ಅಲ್ಲಿ ಸ್ಟಾಕೇ ಇರೋದಿಲ್ಲ, ಮತ್ತು ಶನಿವಾರನೇ ಸ್ಟಾಕ್ ಬರೋದಂತೆ. ಅದು 40ರಿಂದ 50 ಸೀರೆ ಮಾತ್ರ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ಮುಂಚೆ 9 ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತಗೋಬೇಕಂತೆ. ಟೋಕನ್ ತಗೊಂಡ ಮೇಲೆ 10 ಗಂಟೆಗೂ ಅವ್ರ ಶೋರೂಮ್ ಓಪನ್ ಮಾಡಿದಾಗ ಎಲ್ಲ ರಶ್ ಥರ ನುಗ್ತಾರೆ. ಯಾವ ಸೀರೆ ಇದೆ ಆರಿಸ್ಕೋಬೇಕು, ತೊಗೊಂಡು ಬರಬೇಕು, ಚಾಯ್ಸ್ ಇಲ್ಲ, ಏನೂ ಇಲ್ಲ. ಒಂಥರ ನನಗೆ ಆ ಸಿಸ್ಟಮೇ ಇಷ್ಟ ಆಗಲಿಲ್ಲ. ಒಂಥರ ಜಾತ್ರೆ ಥರ ಎಷ್ಟು ಜನ ಇರ್ತಾರೆ ಅಲ್ಲಿ. ತೋರಿಸೋರಂತೂ ಸಾರಿ ಟು ಸೇ ತುಂಬ ಒಂಥರ ಅಹಂಕಾರ ಮಾಡ್ತಾರೆ, ಏನೋ ಅವ್ರ ಮನೆ ಆಸ್ತಿ ಕೇಳ್ತಾ ಇದ್ದೀವೇನೋ ಅನ್ನೋ ಥರ ಮಾಡಿಬಿಡ್ತಾರೆ. ನಂಗೆ ಅದು ಇಷ್ಟ, ಅವ್ರ ಬಿಹೇವಿಯರೇ ಇಷ್ಟ ಆಗಲಿಲ್ಲ. ನಾವು ಅಲ್ಲಿ ಹೋಗಿರೋದು ಅವ್ರು ಸೀರೆ ತೊಗೊಳ್ಳಿದ್ದಕ್ಕೆ ಅಂತ ಹೇಳಿ ಮುಖ ಕೊಟ್ಟು ಮಾತಾಡೋದಿಲ್ಲ, ಏನೋ ಒಂಥರ ಮಾಡೋದು, ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಯಾಕೆ ಆ ಥರ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ.
ಆ ಕಾರಣಕ್ಕಾಗಿ ಅಯ್ಯೋ ಪರವಾಗಿಲ್ಲ ಬಿಡು, ಅದು KSIC ಆಲ್ರೆಡಿ ಎಷ್ಟೊಂದಿದೆ, ಬಿಟ್ಟು ಬೇರೆ ತಗೊಳ್ಳೋಣ ಈ ಸಲ ಅಂತ ಹೇಳಿ ಮೈಸೂರು ಸಿಲ್ಕ್ ಸ್ಯಾರಿ ಉದ್ಯೋಗ ಅಂತ ಇದೆ ಇದರಲ್ಲಿ, ಎಲ್ಲಪ್ಪ ಅದು ಕಮರ್ಷಿಯಲ್ ಸ್ಟ್ರೀಟಲ್ಲಿ, ಅಲ್ಲಿ ಹೋಗಿ ಈ ಸಲ ನಾನು ಸೀರೆ ತೊಗೊಂಡಿದ್ದು. ಬಟ್ ಆ್ಯಕ್ಚುಲಿ ಅಷ್ಟೊಂದು ಬೇಡಿಕೆ ಇದೆ ಅಂತಂದರೆ ಗೌರ್ಮೆಂಟ್ ಕೂಡ ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡ್ಬೋದಪ್ಪ, ಎಷ್ಟು ಇನ್ಕಮ್ ಎಲ್ಲ ಬರುತ್ತೆ, ಯಾಕೆ ಅವ್ರು ಮಾಡ್ತಾಯಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ತುಂಬ ಒಂಥರ ಅಷ್ಟೊಂದೆಲ್ಲ ಮುಗಿಬಿದ್ದು ರಶಲ್ಲಿ ನಿಂತ್ಕೊಂಡು ಹೋಗಿ ತಗೊಳ್ಬೇಕಾ ಅಂತ ಅನ್ನಿಸ್ಬಿಡ್ತು. ಸರಿ, ಸೀರೆ ಕತೆ ಆಮೇಲೆ ಮಾತಾಡೋಣ. ಈಗ ಇಲ್ಲಿ ಚುರುಮುರಿ ಮಾಡ್ತಾಯಿದ್ದೀನಿ, ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಏನು ಕಾಂಗ್ರೆಸ್ ಕಡಲೆ ಬೀಜ ಆಗಲಿ ಅಥವಾ ಕರ್ದಿದ್ದು ಮಿಕ್ಸ್ಚರು ಅದೆಲ್ಲ ಏನೂ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ ಮತ್ತು ಮಾವಿನಕಾಯಿ, ಹುಳಿ ಮಾವಿನಕಾಯಿ ಇಷ್ಟನ್ನು ಹಾಕಿ ಪೂರಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಒಂಚೂರು ಖಾರ ಹಾಕೊಂಬಿಟ್ಟು ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಈಗ ಆ್ಯಕ್ಚುಲಿ ಚುರುಮುರಿಗೆ ಒಂದು ಸ್ವಲ್ಪ ಮಿಕ್ಸ್ಚರು, ಒಂದು ಸ್ವಲ್ಪ ನಿಪ್ಪಟ್ಟು, ಅದಾದಮೇಲೆ ಈ ಕಾಂಗ್ರೆಸ್ ಕಡಲೆ ಬೀಜ ಅದೆಲ್ಲ ಹಾಕಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾಕೆ ಅನ್ನೆಸೆಸರಿಯಾಗಿ ಅದೆಲ್ಲ ತಗೋಬೇಕು, ಹೆಲ್ದಿಯಾಗಿ ತಿನ್ನೋಣ ಅಂತ. ಅದು ಅಲ್ಲದೆ ನಮ್ಮ ಅಮ್ಮ ಅಪ್ಪಾಜಿ ಅದೆಲ್ಲ ಹಾಕಿದ್ರೆ ಅಷ್ಟಾಗಿ ತಿನ್ನೋದಿಲ್ಲ, ಅವರು ತುಂಬ ಹೆಲ್ತ್ ಕಾನ್ಷಿಯಸ್ ಈಗೆಲ್ಲ. ಹಾಗಾಗಿ ಬರೀ ಇಷ್ಟನ್ನು ಮಾತ್ರ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಮಾವಿನಕಾಯಿ ಮೂರೂ ಚಾಪರ್ಗೆ ಹಾಕೊಂಬಿಟ್ಟೆ, ಸಣ್ಣಗೆ ಹೆಚ್ಚಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ದಪ್ಪಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಬಿಟ್ರೆ ತಿನ್ಬೇಕಾದ್ರೆ ಅದು ತುಂಬ ಬಾಯಿಗೆ ಸಿಕ್ಕರೆ ಆಮೇಲೆ ಒಂಥರ ಈರುಳ್ಳಿ ವಾಸನೆ ಅಂತ ಅನಿಸುತ್ತೆ. ಹಾಗಾಗಿ ಒಂಚೂರು ಸಣ್ಣಗೆ ಹೆಚ್ಕೊಂಡ್ರೆ ಅಲ್ಲೊಂದು ಇಲ್ಲೊಂದು ಸಿಕ್ಕರೆ ನಡೆಯುತ್ತೆ. ಮತ್ತು ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡಿದ್ದಾಯಿತು. ಅದಕ್ಕೆ ಮುಂಚೆ ಇವತ್ತು ರಾತ್ರಿ ಊಟಕ್ಕೆ ದಾಲ್ ಮಖನಿ ಮತ್ತು ಜೀರಾ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಇದು ಉದ್ದಿನಬೇಳೆ, ಇದು ಹೆಸರು ಕಾಳಲ್ಲ, ಇದು ಕಪ್ಪು ಉದ್ದಿನಬೇಳೆ ಬರುತ್ತೆ ನೋಡಿ, ಅದನ್ನು ನಾನು ಬೆಳಗ್ಗೆ 6 ಗಂಟೆಗೆ ನೆನೆಸಿದ್ದೆ. ಅದ್ರ ಜೊತೆ ಒಂದು ಸ್ವಲ್ಪ 4 ರಿಂದ 5 ರಾಜ್ಮಾ ಕಾಳು ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ, ಒಂದು 8 ಗಂಟೆಗಳ ಕಾಲ ಚೆನ್ನಾಗಿ 8 ರಿಂದ 10 ಗಂಟೆಗಳ ಕಾಲನೇ ಚೆನ್ನಾಗಿ ನೆಂದಿದೆ. ಈಗ ಒಂದು ಕುಕ್ಕರ್ಗೆ ಅಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು 10 ರಿಂದ 15 ವಿಸಿಲ್ ಬರೋವರೆಗೂ, ಅಂದರೆ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಸಿಮ್ಮಲ್ಲಿಟ್ಟು ಒಂದು ಅರ್ಧ ಗಂಟೆಯಿಂದ 40 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂತಂದರೆ ಅದು ಕಾಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದ್ರೇ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಚುರುಮುರಿ ಮಾಡೋಕ್ಕೆ ಮುಂಚೆನೇ ಕುಕ್ಕರ್ ಇಟ್ಬಿಟ್ಟು ಅದು ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಾವಿಲ್ಲಿ ಚುರುಮುರಿ ಎಲ್ಲ ಮಾಡಿ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಅಡುಗೆ ಮಾಡ್ಕೊಳ್ಬೋದು ಅಂತ ಹೇಳಿ ಕಾಳು ಬೇಯಕ್ಕೆ ಇಟ್ಬಿಟ್ಟೆ. ಇವರಿಬ್ಬರಲ್ಲಿ ತರಲೆ ಆಟ ಆಡ್ಕೊಂಡು ಕೂತಿದ್ರೆ, ನಮ್ಮಮ್ಮ ಅಪ್ಪಾಜಿ ಬೇರೆ ಇದ್ರಲ್ಲ, ಅವ್ರಿಗೆ ಅವ್ರ ಸ್ಟಂಟ್ಗಳು ಎಲ್ಲ ತೋರಿಸ್ಬೇಕಲ್ಲ, ಹಾಗಾಗಿ ಅವ್ರ ಮುಂದೆ ಅವ್ರು ಆಟ ತರಲೆಗಳನ್ನೆಲ್ಲ ಆಟ ಆಡಿಕೊಂಡು ತೋರಿಸ್ತಾ ಇದ್ರು. ಈ ಚುರುಮುರಿ ಎಲ್ಲ ಅಂತಂದರೆ ಈಗಲೂ ಇರುತ್ತೆ, ಆದರೆ ನಾವು ಚಿಕ್ಕ ವಯಸ್ಸಲ್ಲಿ ಅದೊಂದು ಗಾಡಿ ಇರೋದು, ಪಾನಿಪುರಿ ಗಾಡಿ ಥರ ಇರ್ತಾ ಇರಲಿಲ್ಲ, ಅಂದರೆ ಅದೇ ಥರ ಸ್ವಲ್ಪ ಅಲ್ಲಿ ಚುರುಮುರಿ, ನಿಪ್ಪಟ್ಟು ಮಸಾಲ, ಬೋಟಿ ಮಸಾಲ ಅಂತೆಲ್ಲ ಇರೋದು. ಅದೆಷ್ಟು ಚೆನ್ನಾಗಿರೋದು, ಫ್ರೆಶ್ಶಾಗಿ ಮಾಡಿಸಿ ನಮ್ಮ ತಮ್ಮ ತಂದ್ಕೊಡೋನು, ಚೆನ್ನಾಗಿ ಬಾಳೆ ಎಲೆಯಲ್ಲಿ ಕೊಟ್ಟಿರೋರು, ತುಂಬ ಚೆನ್ನಾಗಿರೋದು. ಎಸ್ಪೆಷಲಿ ಚುರುಮುರಿ ಗಾಡಿನಲ್ಲಿ ಈ ಬೋಟಿ ಮಸಾಲ, ನಿಪ್ಪಟ್ಟು ಮಸಾಲ ತುಂಬಾ ರುಚಿಯಾಗಿರ್ತಾಯಿತ್ತು. ಮತ್ತು ಇದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ನ್ಯಾಕ್ಸ್. ಈಗಿನ ಥರ ಏನೇನೋ ವಿಧವಾದ ಸ್ನ್ಯಾಕ್ಸ್ ಎಲ್ಲ ನಾವು ನಮ್ಮ ಮನೇಲಿ ಮಾಡ್ತಾನೂ ಇರಲಿಲ್ಲ. ಮತ್ತು ಮೋಸ್ಟ್ ಫ್ರೀಕ್ವೆಂಟ್ ಸ್ನ್ಯಾಕ್ಸ್ ಇದೇನೆ, ಎಲ್ಲರೂ ಸೇರಿದಾಗ ಸಂಜೆ ಹೊತ್ತು ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಅಂದರೆ ಖಾರ ಮಂಡಕ್ಕಿ ಇಲ್ಲ ಈ ಥರ ಚುರುಮುರಿ ಇದನ್ನೇ ಮಾಡ್ತಾಯಿದ್ದದ್ದು. ಈ ದೊಡ್ಡ ಡಬ್ರಿನಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಮಾವಿನಕಾಯಿ, ಉಪ್ಪು, ಖಾರ, ಕಡಲೆಪುರಿ ಇಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ. ಆ ಮಿಕ್ಸ್ ಮಾಡೋದು ಇದು ಮಾಡ್ಬೇಕಾದ್ರೆ ಅದೇ ನೆನಪಾಯಿತು. ಇಷ್ಟು ಫಾಸ್ಟಾಗಿ ಮಾಡ್ತಾರೆ ಆ ಚುರುಮುರಿ ಗಾಡಿಯವರು, ಟಕ ಅಂತ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಈ ಚುರುಮುರಿ ಎಲ್ಲ ಸ್ಕೂಲ್ ಹತ್ರನೂ ಮಾರಕ್ಕೆ ಬರೋರು, 5 ರೂಪಾಯಿ 10 ರೂಪಾಯಿ ಅಂತ ಅನಿಸುತ್ತೆ, ದುಡ್ಡು ನೆನಪಿಲ್ಲ, ಒಟ್ಟಿನಲ್ಲಿ ಹೀಗೆ ಪಟ್ನ ಕಟ್ಕೊಡೋರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಂಚ್ಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಈ ಚುರುಮುರಿ ಗಾಡಿನಲ್ಲಿನೇ ಸೌತೆಕಾಯಿ, ಸೀಬೆಕಾಯಿ, ಮಾವಿನಕಾಯಿ ಇದೆಲ್ಲ ಹೆಚ್ಚಿ ಕೊಡೋರು. ಎಷ್ಟು ಚೆನ್ನಾಗಿತ್ತಲ್ವ ಆಗಿನ ಕಾಲದ ಸ್ನ್ಯಾಕ್ಸು, ಮತ್ತು ಇದೆಲ್ಲ ಎಷ್ಟು ಹೆಲ್ದಿಯಾಗಿರ್ತಾಯಿತ್ತು. ಬಟ್ ಆದ್ರೂ ಆಗೆಲ್ಲ ಅಷ್ಟೇನು ಇದು ಮಾಡ್ತಿರ್ಲಿಲ್ಲ, ಇದು ಬೇಡ ಅದು ಬೇಡ ಅಂತ ಇದ್ದಿದ್ದು ಎಲ್ಲದೂ ತಿಂತಾಯಿದ್ವಿ, ಎಲ್ಲದನ್ನು ಇಷ್ಟಪಟ್ಟು ತಿಂತಾಯಿದ್ವಿ. ಈಗಿನ ಮಕ್ಕಳಂತೂ ಟೋಟಲಿ ಡಿಫ್ರೆಂಟು. ಎಷ್ಟು ತರಾವರಿ ಮಾಡಿಕೊಟ್ರು ಇದು ಸೇರಲ್ಲ, ಅದು ಬೇಡ, ಅಥವಾ ಮಾಡಿಕೊಟ್ಟಿದ್ನ ಒಂದು ಚೂರು ತಿನ್ನೋದು. ಕೆಲವು ಸಲ ಅನಿಸುತ್ತೆ ಅತಿಯಾಗಿ ಮಾಡಿದ್ರೆ ಎಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ, ಯಾವುದೂ ಇಷ್ಟ ಆಗೋದಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಚುರುಮುರಿ ರೆಡಿ ಆಯಿತು. ಒಂದು ಸ್ವಲ್ಪ ಖಾರ ಮುಂದೆ ಇದ್ದರೆ ಖಾರವಾಗಿರೋ ಈ ಥರ ಚುರುಮುರಿ ತಿಂದು ಒಂದು ಲೋಟ ಕಾಫಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಬಟ್ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ನಿಪ್ಪಟ್ಟನ್ನ ಹಾಗೆ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸಮನ್ವಿ ಇದೊಂಚೂರು ತಿಂತಾಳೆ, ಅವಳಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಪುರಿ ಹಾಕಿ ಖಾರ ಕಮ್ಮಿ ಮಾಡಿಕೊಂಡು ತಿಂತಾಳೆ. ಇವನು ಚುರುಮುರಿ ಎಲ್ಲ ತಿನ್ನಲ್ಲ, ಆದರೆ ಬರೀ ಕಡಲೆಪುರಿ ಬೌಲಲ್ಲಿ ಹಾಕ್ಕೊಟ್ರೆ ಅರ್ಧ ಚೆಲ್ಲಿ ಅರ್ಧ ತಿಂದಿರ್ತಾನೆ.
ಚುರುಮುರಿ ತಿಂದು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸರಿ ಮಾಡಿಬಿಡೋಣ ದಾಲ್ ಮಖನಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ದಾಲ್ ಮಖನಿ ಅದೇನೆ, ನಾವು ನಾರ್ಮಲ್ ಬೇಳೆ ಹಾಕೋದಿಲ್ಲ, ಉದ್ದಿನ ಬೇಳೆನಲ್ಲೇ ಮಾಡೋದದು. ಈಗ ಅದು ಕಾಳೆಲ್ಲ ಕೂಲಾಗಿ ತುಂಬ ಸಾಫ್ಟಾಗಿ ಬೆಂದಿತ್ತು. ಸರಿ, ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಚಾಪರಲ್ಲಿ ಹೆಚ್ಕೊಂಡಿದ್ದ ಈರುಳ್ಳಿನ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಬಾಡಿಸ್ಕೊಂಡ್ಮೇಲೆ ಒಂದು ಪುಟಾಣಿ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಅದಾದಮೇಲೆ 3 ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಪ್ಯೂರೆ ಮಾಡ್ಕೊಂಡಿದ್ದೆ. ಈಗ ಅದನ್ನು ಹಾಕಿ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆರೆಸ್ಕೋಬೇಕು. ಒಂಚೂರು ಬೇಕಿದ್ರೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಉದ್ದಿನಬೇಳೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಬೋನ್ ಸ್ಟ್ರೆಂತ್ಗೆ ಮತ್ತು ಈ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಉದ್ದಿನಬೇಳೆನ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ಅದು ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ, ಬ್ಯಾಕ್ ಬೋನ್ ಸಪೋರ್ಟ್ ಆಗುತ್ತೆ. ಮತ್ತು ಡೆಲಿವರಿ ಆದಮೇಲೆ, ಡೆಲಿವರಿ ಟೈಮಲ್ಲಿ ಎಲ್ಲ ಸಮಯದಲ್ಲೂ ಅಷ್ಟೇ ಉದ್ದಿನಬೇಳೆನಲ್ಲಿ ಉಂಡೆ ಎಲ್ಲ ಮಾಡಿ ಕೊಡ್ತಾರೆ ಸ್ಟ್ರೆಂತ್ಗೋಸ್ಕರ ಅಂತ ಹೇಳಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಬೇಕು ಘಮಕ್ಕೆ. ಅದನ್ನು ಹಾಕ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು. ಈಗ ಅದಷ್ಟು ನೀರು ಸಮೇತ ಹಾಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮಸಾಲೆಗಳೆಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿರಲ್ಲ ನಾವು ಕಾಳು ಬೇಯಿಸ್ಕೊಳ್ಳೋದಕ್ಕೂ ಕೂಡ ಈ ಸಮಯದಲ್ಲಿ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಹಾಗೆ ಮ್ಯಾಶ್ ಮಾಡ್ಕೋಬೇಕು ಕಾಳನ್ನ ಒಂಚೂರು ಚೆನ್ನಾಗಿ, ಆಗ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಗ್ರೇವಿ. ಅದಕ್ಕೆ ನಮ್ಮನೆಯಲ್ಲಿ ದಾಲ್ ಮಖನಿ ಮಾಡಿ ತುಂಬಾ ದಿನ ಆಗಿತ್ತು. ರೀಸೆಂಟಾಗಿ ಯಾರೋ ಮಾತಾಡ್ತಿದ್ದದ್ದು ಕೇಳಿಸ್ಕೊಂಡು, ಅಯ್ಯೋ ಹೌದಲ್ವ ನಮ್ಮನೇಲೂ ಮಾಡಿ ತುಂಬ ದಿನ ಆಯಿತು ಅಂತ ಹೇಳಿ ಮಾಡಿದ್ದು. ಇದ್ರ ಜೊತೆ ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಅಂತಂದರೆ ಬರೀ ಅನ್ನೋದಕ್ಕಿಂತ ಜೀರಾ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಇದು ಗ್ರೇವಿ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಯಾಕಂತಂದರೆ ತಣ್ಣಗಾದ್ಮೇಲೆ ಮತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟಾದಮೇಲೆ ಇದಕ್ಕೆ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಕಡೆಯಲ್ಲಿ ಒಂಚೂರು ಬೆಣ್ಣೆ ಹಾಕಬೇಕು. ದಾಲ್ ಮಖನಿ ಬೆಣ್ಣೆ ಹಾಕ್ತಿದ್ರೆ ಆಗೋದೇ ಇಲ್ಲ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಕಡೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಕಾಯಕ್ಕಿಟ್ಟು ಕಾದ್ಮೇಲೆ 1 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ಆದರೆ ಇದು ಆಲ್ರೆಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ, ಖಾರದ ಪುಡಿ, ಮತ್ತು ಇನ್ನೂ ಜಾಸ್ತಿ ಖಾರ ಹಾಕ್ಬಿಟ್ರೆ ಮನೆಯಲ್ಲಿ ತಿನ್ನೋದಿಲ್ಲ. ಹಾಗಾಗಿ ಬರೀ ಬೆಣ್ಣೆ ಮಾತ್ರ ಹಾಕ್ಕೊಂಡು ಕಡೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ದಾಲ್ ಮಖನಿ ರೆಡಿ ಆಗೋಗುತ್ತೆ. ನಾವೆಲ್ಲ ನಾರ್ತ್ ಇಂಡಿಯನ್ ರೆಸಿಪೀಸ್ನ ಇಷ್ಟಪಟ್ಟು ಮಾಡ್ತೀವಿ, ತಿಂತೀವಿ. ಅದೇ ಥರನೇ ನಾರ್ತ್ ಇಂಡಿಯನ್ಸ್ ಎಲ್ಲ ಏನು ಮಾಡ್ತಾರೆ, ಸೌತ್ ಇಂಡಿಯನ್ ರೆಸಿಪೀಸ್ನ ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ನಮ್ಮ ಇಡ್ಲಿ ಚಟ್ನಿ, ದೋಸೆ ಚಟ್ನಿ ಇದೆಲ್ಲ ಎಲ್ಲ ಸೌತ್ ಇಂಡಿಯನ್ ಊಟಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ರುಚಿಗಳು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅಡುಗೆ, ಕುಕ್ಕಿಂಗು, ಊಟ ಎಲ್ಲ ತುಂಬ ಇಷ್ಟ. ನನಗೆ ಎಲ್ಲಿ ಹೋದ್ರೂ ಒಂದು ಹೊಸ ಡಿಶ್ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ. ಮತ್ತು ಅದನ್ನು ಕಲ್ತ್ಕೊಂಬಂದು ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಏನಾದರೂ ಆ ಸೌತ್ ಇಂಡಿಯನ್ ಟಚ್ ಬಂದೇ ಬಿಡುತ್ತೆ. ಅವ್ರ ಹತ್ರನೇ ಎಲ್ಲ ಕೇಳ್ಕೊಂಡು ಅದೇ ಥರನೇ ಮಾಡಿದ್ರು ಅದೇ ರುಚಿ ಬರೋದಿಲ್ಲ. ಎಲ್ಲ ಅವರವರ ಒಂದು ಕೈ ಗುಣ ಅಂತ ಹೇಳ್ತಾರಲ್ಲ, ಅದು ಕೈ ರುಚಿ ಅದರಲ್ಲಿ ಬಂದಿರುತ್ತೆ. ಮತ್ತಿಲ್ಲಿ ಊಟ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಮಲಗಿಸಿ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡಿ ಆಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಒಂದು ಗೋಬಿ ಇತ್ತು, ಅದು ಹಾಗೆ ಇಟ್ಬಿಟ್ರೆ ಹಾಳಾಗಿಬಿಡುತ್ತೆ. ಈಚೆನೇ ಇದ್ದರೆ ಒಣಗ್ದಂಗೆ ಆಗ್ಬಿಡುತ್ತೆ, ಕೆಲವು ಸಲ ಕೊಳ್ತು ಹೋಗಿಬಿಡುತ್ತೆ. ಹಾಗಾಗಿ ಎಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಡೋಣ, ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ಗಂಜಿಗೆ ಅಂಬ್ಲಿಗೆ, ಮಿಲ್ಲೆಟ್ಸ್ ಅಂಬ್ಲಿಗೆ ಕುದಿಯೋಕೆ ಇಟ್ಟಿದ್ದೀನಿ. ಅದೆಲ್ಲ ಮಡಿಕೆನಲ್ಲಿ ಹಾಕಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತು ಮಾರನೇ ದಿನ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇವತ್ತಿದೆಲ್ಲ ರೆಡಿ ಮಾಡಿ ಮಾರನೇ ದಿನ ಅಮ್ಮನ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಆಮೇಲೆ ನಾನು ಜಾನು ಇಬ್ಬರೇ ಗಾಡೀಲಿ ಹೋಗೋಣ ಸೀರೆ ತರೋದಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಏನಾಗುತ್ತೆ, ಈ ಮಕ್ಳುಗಳನ್ನ ಕರ್ಕೊಂಡು ಹೋದರೆ ಫಸ್ಟ್ ಥಿಂಗು ನೋಡೋದಕ್ಕೆ ಬಿಡೋದಿಲ್ಲ. ಇನ್ನೊಂದು ಕಾರಲ್ಲಿ ಅಲ್ಲಿ ಇದ್ರ ಹತ್ರ ಎಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ಮು, ಮತ್ತು ಕಾರ್ ಎಲ್ಲೋ ನಿಲ್ಲಿಸಿ ಮಕ್ಳುಗಳನ್ನೆಲ್ಲ ಎತ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಹೋಗೋದು ಕಷ್ಟ. ಹಾಗಾಗಿ ಬೇಗ ಗಾಡೀಲಿ ಹೋಗಿ ಬಂದ್ಬಿಡೋಣ, ಮಕ್ಕಳು ಅಜ್ಜಿ ಮನೇಲಿ ಆಟಾಡ್ತಿರ್ತಾರೆ ಅಂತ ಹೇಳಿ
ಅವ್ರ ಮನೇಲಿ ಬಿಟ್ಟು ಅದಾದಮೇಲೆ ಸೀರೆ ತೊಗೊಂಡು ಬರೋಕ್ಕೆ ಹೋಗಿದ್ದು. ನಾನಂತೂ ಈ ಸಲ ಬರ್ಡೇಗೆ KSIC ರೇಷ್ಮೆ ಸೀರೆನೇ ತಗೊಳ್ಬೇಕು ಅಂತ ಹೇಳಿ ತುಂಬ ದಿನದಿಂದ ಜಾನು ಹತ್ರ ಹೇಳ್ಕೊಂಡಿದ್ದೆ. ನನಗೆ ಈ ವರ್ಷ ಅದೇ ಗಿಫ್ಟ್ ಬೇಕು ಅಂತ. 2 ವಾರ ಶನಿವಾರದೊತ್ತು ಆ KSIC ಮಳಿಗೆಗಳಿಗೆ ತಿರುಗಿ ನನಗಂತೂ ಸಾಕಾಗೋಯ್ತು. ಅಯ್ಯೋ ಹೋಗಿ ಇಷ್ಟೆಲ್ಲ ಇಟ್ಪಟ್ಟು ತೊಗೊಳ್ಬೇಕಾ, ಅಲ್ಲಿ ರಶಲ್ಲಿ ನಿಂತ್ಕೊಂಡು ಒಂಥರ ಜಾತ್ರೆ ಥರ ಇರುತ್ತೆ. ನಮಗೆ ಬೇಕಾಗಿರೋ ಸೀರೆ ಸಮ್ಟೈಮ್ಸ್ ಸಿಗೋದೇ ಇಲ್ಲ. ಆ ಥರ ಎಲ್ಲ ತೊಗೊಳ್ಬೇಕಾಯ್ತು. ಓಕೆ, ಮೈಸೂರಿಗೆ ಹೋದಾಗ ಅಲ್ಲೇ ಫ್ಯಾಕ್ಟ್ರಿ ಇದೆ, ಅಲ್ಲೂ ಹೀಗೆ ಅಂತೆ ಕ್ಯೂ ಸಿಸ್ಟಮ್, ಟೋಕನ್ ಸಿಸ್ಟಮು. ಆದರೂ ನೋಡೋಣ ಯಾವಾಗ ಆಗುತ್ತೋ ಅವಾಗ ತಗೊಳ್ಳೋಣ ಅಂತ ಹೇಳಿ ಇಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿ ಉದ್ಯೋಗಲ್ಲಿ ತೊಗೊಂಬಿಟ್ಟೆ ಈ ಸಲ. ಈಗೆಲ್ಲ ತುಂಬ ಇಮಿಟೇಷನ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರ್ತಾ ಇದೆ. ಎಲ್ಲ ಏನೋ 80 ಗ್ರಾಮು, 80 GSM ಅಂತೇನೋ 110 ಅಂತೆಲ್ಲ ಹೇಳ್ತಾರೆ. ಅದು ಏನು ಅಂತ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. 80% ಅಂತಂದರೆ ಸಿಲ್ಕ್ ಥಿಕ್ನೆಸ್ಸು, 80% ಅಂದರೆ ಸುಮಾರಾಗಿರುತ್ತೆ ಥಿಕ್ನೆಸ್ಸು. 110 120 ಏನೋ ಹೇಳ್ತಾರೆ. ಆವಾಗ ಅದು ಸಿಲ್ಕ್ ಕ್ವಾಲಿಟಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ, ನಾನು ಅಲ್ಲಿ ಹೋಗಿ ಹಾಕಿದ ಸೀರೆ ಎಲ್ಲನೂ ಇಷ್ಟ ಆಗ್ತಾ ಹೋಗುತ್ತೆ. ಮತ್ತು ಈ ಥರ ಮೈಸೂರು ಕ್ರೇಪ್ ಸಿಲ್ಕ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ಉಡೋಕೆ ಈಸಿ, ತುಂಬ ಬೇಗ ಆಗುತ್ತೆ. ಸೊ ಇದರಲ್ಲಿ ಒಂದು 4-5 ಸೀರೆಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸರಿ, ಅಲ್ಲಿ ಉಡಿಸಿ ತೋರಿಸ್ತಾರೆ, ಅದಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅಲ್ಲೇ ಒಂದು 4-5 ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನಾನು ಫೈನಲಿ 2 ಸೀರೆ ತೊಗೊಂಡೆ. ಇದಂತೂ ತುಂಬ ಇಷ್ಟ ಆಯಿತು. ಒಂಥರ ಆರೆಂಜು ಎಲ್ಲೋ ಮಧ್ಯದಲ್ಲಿ ಮಾವಿನ ಹಣ್ಣಿನ ಬಣ್ಣ ಜೊತೆಗೆ ಪರ್ಪಲ್ ಕಲರ್ ಬಾರ್ಡರು. ಅದು ನಂಗೆ ತುಂಬ ಇಷ್ಟ ಆಯಿತು. ಹಾಕಿದ ತಕ್ಷಣ ಇದು ನಂಗೆ ಬೇಕು ಅಂತ ತೆಗೆದಿಟ್ಕೊಂಬಿಟ್ಟೆ. ಅದಾದಮೇಲೆ ಇನ್ನೊಂದು ಸೀರೆ ತೊಗೊಂಡೆ. ಅದು ಯಾವ ಸೀರೆ ತೊಗೊಂಡಿರ್ಬೋದು ಅಂತ ನೀವು ಕಮೆಂಟ್ಸಲ್ಲಿ ಗೆಸ್ ಮಾಡಿ ಆಯಿತಾ. ಇಲ್ಲಿ ತೋರಿಸಿರೋದ್ರಲ್ಲೇ ಒಂದು ಸೀರೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅನಿಸುತ್ತೆ, ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಮೈಸೂರು ಸ್ಯಾರಿ ಉದ್ಯೋಗ ಎಷ್ಟು ಚೆನ್ನಾಗಿದೆ. ಎಲ್ಲ ಥರ ಸೀರೆಗಳು ಸಿಗುತ್ತೆ, ಡ್ರೆಸ್ ಮೆಟೀರಿಯಲ್ಗಳು ಸಿಗುತ್ತೆ, ಬ್ಲೌಸ್ ಪೀಸ್ಗಳು, ಹಾಗೆ ಬಟ್ಟೆ ಪೀಸ್ಗಳು ಅಂದರೆ ಕುರ್ತಾಸು, ಮತ್ತು ಏನಾದರೂ ಪಾರ್ಟೀಸ್ ಇದ್ದರೆ ಅಥವಾ ಮನೇಲಿ ಫಂಕ್ಷನ್ ಇದ್ದರೆ ಹಾಗೆ ಬಟ್ಟೆ ತೊಗೊಂಡು ಹೊಲಿಸ್ಕೋಬೋದು. ಪುಟ್ಟ ಮಕ್ಕಳಿಗೆ ರೇಷ್ಮೆ ಲಂಗದು, ಪ್ಯೂರ್ ರೇಷ್ಮೆ ಲಂಗದ ಪೀಸ್ಗಳೆಲ್ಲ ಸಿಗುತ್ತೆ. ತುಂಬ ಅಥೆಂಟಿಕ್ ಆಗಿರೋ ಗಾಗ್ರಾ ಚೋಲೀಸ್ ಎಲ್ಲ ಇಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಗ್ರೇ ಆ್ಯಂಡ್ ಪಿಂಕ್ ಇರೋದು ಒಂದು ನೋಡಿದೆ, ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಗೋಲ್ಡ್ ಜರಿ ಇರೋದು. ಬಟ್ ಏನೋ ಉಟ್ಕೊಂಡ್ಮೇಲೆ ಅಷ್ಟು ಇಷ್ಟ ಆಗಲಿಲ್ಲ. 45,000 ಅಂತ ಹೇಳಿದ್ರು ಈ ಸೀರೆ. ಬಟ್ ಉಟ್ಕೊಂಡ್ಮೇಲೆ ನಂಗೆ ಅಷ್ಟು ಅಟ್ರಾಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಅದು ಅಲ್ಲದೆ KSIC ಇದೆ, ಇನ್ನೊಂದಿತ್ತು ನನ್ನ ಹತ್ರ ಗ್ರೇ ಆ್ಯಂಡ್ ಪಿಂಕು. ಹಾಗಾಗಿ ಇದನ್ನು ತೊಗೊಳ್ಳಿಲ್ಲ. 2 ಸೀರೆ ತೊಗೊಂಡು ವಾಪಸ್ ಬಂದ್ವಿ. ಮತ್ತು ಇನ್ನೊಂದು ಯಾವ ಸೀರೆ ನಾನು ತೊಗೊಂಡಿರಬಹುದು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಆಯಿತಾ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.